ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತೋತಾಪುರಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬಂದು ಬರೋಣ. ಓಕೆ, ಮೊದಲು ಒಂದು ಜಾರಿಗೆ ನಾನಿಲ್ಲಿ ಅಲ್ಲ ಹಾಕಿದ್ದೀನಿ ಹಸಿದು, ಹಾಗೆಯೇ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಅದು 1.5 ಸ್ಪೂನ್, ಇದು 1.5 ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ. ಹುರಿದಿಲ್ಲ, ಇದನ್ನು ಹಾಗೆ ಹಾಕಿದ್ದೀನಿ. ಹಾಗೆಯೇ 2 ಸ್ಪೂನಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ತುರಿದು ಹಾಕ್ತಾಯಿದ್ದೀನಿ. ಫಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದಿಷ್ಟನ್ನೇ ನಾವು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ನುಣ್ಣಗೆ. ಓಕೆ, ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಹಾಗೆ ಸಾಸಿವೆನೂ ಸಹ ಹಾಕಿ ಚಟಪಟ ಅಂದಮೇಲೆ ನಾನು ಇದಕ್ಕೆ ಆ್ಯಸ್ ಯೂಶುವಲ್ ಚಿತ್ರಾನ್ನಕ್ಕೆ ಯಾವ ರೀತಿ ನಾವು ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಹಾಕ್ತೀವೋ ಅದೇ ರೀತಿ ಹಾಕಿದರೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶೇಂಗಾ ಹಾಕಿಲ್ಲ ಇದಕ್ಕೆ ನಾನು, ನೀವು ಇಷ್ಟ ಇದ್ದರೆ ಹಾಕಿ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು, ಒಣಮೆಣಸು ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಮೆಣಸಿನ್ಕಾಯಿ ಖಾರ ಬಿಡೋವರೆಗೂ ಇದನ್ನು ಫ್ರೈ ಮಾಡಿ, ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಇಷ್ಟ ಇದ್ದರೆ ಹಿಂಗೆ ಹಾಕಿ, ಇಲ್ಲಾಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಅರ್ಧ ತೋತಾಪುರಿ ಮಾವಿನಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಇನ್ನೇನು ಕಾಯಿ ಸೀಸನಲ್ಲ, ಮಾವಿನಕಾಯಿ ಸೀಸನಲ್ಲ, ಹಣ್ಣಿನ ಸೀಸನ್ ಕೂಡ ಕಂಪ್ಲೀಟ್ ಮುಗಿತಾ ಬಂತು. ಈ ಖಾರ ಹುಣ್ಣಿಮೆ ಹೋದ್ಮೇಲೆ ಕತ್ತೆ ಕೂಡ ತಿನ್ನಲ್ಲ ಅನ್ನೋ ಶಾಸ್ತ್ರ ಕೂಡ ಬಂದೇ ಬಿಡ್ತು. ಬಟ್ ಈ ತೋತಾಪುರಿ ಮಾವಿನಕಾಯಿ ಸ್ವಲ್ಪ ಸಿಗೋದ್ರಿಂದ ಕಡೆಯದಾಗಿ ಒಂದು ಸಲ ಮಾಡ್ಕೊಳ್ಳೋಣ ಅಂತ. ಓಕೆ, ಸ್ವಲ್ಪ ಇದಕ್ಕೆ ಅರಿಶಿನ ಹಾಕಿ ಒಳ್ಳೆ ಬಣ್ಣ ಬರೋವರೆಗೂ, ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಇದನ್ನು ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊತಿದ್ದೀನಿ. ಓಕೆ, ನೋಡಿ ಇವಾಗ ಫ್ರೈ ಆಗಿದೆ. ಇವಾಗ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಹಾಕಿ, ಯಾಕಂದರೆ ಇದೆಲ್ಲ ಹಸಿ ಮಸಾಲ ಹಾಕಿರೋದ್ರಿಂದ ಇದರಲ್ಲಿ ಚೆನ್ನಾಗಿ ಒಂದು 2 ನಿಮಿಷದವರೆಗೂ ಕಡಿಮೆ ಉರಿಯಲ್ಲಿ ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ಯಾಕೆಂದರೆ ಜೀರಿಗೆ ಸಾಸಿವೆ ಯಾವುದನ್ನು ಹುರ್ಕೊಂಡಿಲ್ಲ, ಹಾಗೆ ಹಾಕಿದ್ವಲ್ಲ, ಹಾಗಾಗಿ ನೋಡಿ ಇವಾಗ ಚೆನ್ನಾಗಿದು ಕುದೀತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಓಕೆ, ಉಪ್ಪು ಹಾಕಿ ಎಲ್ಲದಕ್ಕೂ ಹೊಂದ್ಕೊಂಡ್ಮೇಲೆ ಇದಕ್ಕೆ ನಾವು ಚೆನ್ನಾಗಿ ಒಂದು 10-20 ಸೆಕೆಂಡ್ ಬಿಟ್ಟರೆ ಸಾಕು. ಓಕೆ, ನೋಡಿ ಅದು ಆಗೋಷ್ಟರಲ್ಲಿ ಸೈಡ್ಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೀವು ಎಣ್ಣೆ ಸಹ ಹಾಕ್ಬೋದು. ಒಂದು 10-12 ಗೋಡಂಬಿ ಹಾಕಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೋದು. ನೀವು ಆವಾಗ ಕಡಲೆಬೇಳೆ ಉದ್ದಿನಬೇಳೆ ಆವಾಗ ಹಾಕಿದ್ವಲ್ಲ, ಆವಾಗ ಕೂಡ ಹಾಕ್ಬೋದು. ಬಟ್ ಅದು ಒಂಥರ ಆವಾಗ ಹಾಕಿದರೆ ಒಂಥರ ಕಚ ಅನ್ನತ್ತೆ ಗೋಡಂಬಿ. ಹಾಗಾಗಿ ಜಸ್ಟ್ ಸೈಡಲ್ಲಿ ಯಾವುದೇ ಚಿತ್ರಾನ್ನಕ್ಕಾಗಲಿ ಯಾವುದೇ ಒಂದು ರೈಸ್ ರೆಸಿಪಿಗೆ ಈ ಥರ ಸೈಡಲ್ಲಿ ಇದನ್ನು ಫ್ರೈ ಮಾಡಿ ಹಾಕೋದ್ರಿಂದ ಕುರುಮ್ ಅಂತ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ಓಕೆ, ಗೋಡಂಬಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮೊದಲೇ ಮಾಡಿಟ್ಕೊಂಡಿರುವಂತಹ ರೈಸ್ನ ಈ ಹುಳಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವಂತಹ ತೋತಾಪುರಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಖಂಡಿತ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋಕ್ಕೆ ಇನ್ನೇನು ಮಾವಿನಕಾಯಿ ಸೀಸನ್ ಮುಗ್ದೇ ಹೋಯಿತು. ಸ್ವಲ್ಪ ಸೀಸನ್ ಅಂದರೆ ತೋತಾಪುರಿ ಸಿಗ್ತಾಯಿದೆ ಅಲ್ಲಲ್ಲಿ ಇವಾಗ. ಓಕೆ, ಇವಾಗ ನೋಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತಿಂತಾಯಿದ್ರೆ ಅದ್ಭುತ. ಖಂಡಿತ ಲಂಚ್ ಬಾಕ್ಸ್ಗೆ ಒಂದು ಸಲ ಈ ಮಾವಿನಕಾಯಿ ಸೀಸನ್ ಹೋಗೋದ್ರೊಳಗೆ ಟ್ರೈ ಮಾಡಿ. ಥ್ಯಾಂಕ್ ಯು.